ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವಿವತ್ತು ತೋಟಕ್ಕೆ ಬಂದಿದ್ದೀವಿ. ಮೊನ್ನೆ ಎಲ್ಲ ಜಾತ್ರೆ ಆಯಿತು, ಇವತ್ತು ತೋಟಕ್ಕೆ ಬಂದಿದ್ದೀವಿ. ಇವಾಗ ಈರುಳ್ಳಿಗೆ ಗೊಬ್ಬರ ಹಾಕ್ತಾರೆ, ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹೋದ ಸಲ ಹಾಕಿದ್ದವು ಹುಟ್ಟಿದ್ದು ದೊಡ್ಡದಾಗಿದ್ದು ಅವನ್ನೊಂದು ಸ್ವಲ್ಪ ಕಿತ್ಕೊಂಡು ಹೋಗೋಣ, ಪಲ್ಯ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಇದು ಕ್ಯಾರೆಟು, ಅದು ಮೂಲಂಗಿ, ಆ ಕಡೆ ಇದು ಕೊತ್ತಂಬರಿ ಸೊಪ್ಪು. ಇವಾಗ ಈರುಳ್ಳಿ ಪೈಪ್ನ ಕಿತ್ಕೊಳ್ಳೋಣ. ಇವೇ ನೋಡಿ ದೊಡ್ಡ ಇದ್ದಾವಲ್ಲ, ಇವನ್ನ ಹೋದ ಸತಿ ಹಾಕಿದ್ದು, ನೋಡ್ತಾ ಇರ್ಬೋದು ಹೆಂಗವೆ ಅಂತ. ಇದರಲ್ಲಿ ಪಲ್ಯ ಮಾಡ್ತಾರೆ, ಹಂಗಾಗಿ ಕಿತ್ಕೊಳೋದು. ಮೂಲಂಗಿ ನೋಡಿ ಹೆಂಗಿದೆ. ಎಲ್ಲ ಕಿತ್ಕೊಂಡ್ಮೇಲೆ ಸಿಗ್ತೀನಿ. ಈರುಳ್ಳಿ ಹಾರ್ವೆಸ್ಟ್, ನೀರು ಹಾಯ್ಸಕ್ಕೆ ಹೋಗ್ತಾ ಇದ್ದಾರೆ ಇವಾಗ. ಕಬ್ಬು ನೋಡ್ರಿ, ಕಬ್ಬು. ಇವಾಗ ಮೆಂತ್ಯ ಸೊಪ್ಪು ಹಾಕಿದ್ದು, ಮೆಂತ್ಯ ಸೊಪ್ಪನ್ನ ಮಳೆ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೀರು ಚೇಂಜ್ ಮಾಡಬೇಕಾಯ್ತು ಪೈಪು, ಅದಕ್ಕೆ ಹಾಕಿ ಬರೋಕ್ಕೆ ಹೋಗ್ತಾ ಇದ್ದಾರೆ. ಆ ಕಡೆ ಇದೆ ನಮ್ಮ ಬೋರು. ಇಲ್ಲ ನಮ್ಮ ತೋಟ. ಇಲ್ಲಿ ಶಂಖಪುಷ್ಪ ಇದೆ, ಬ್ಲೂ ಕಲರ್ದು, ಕಿತ್ಕೊಳ್ಬೇಕು. ಅದನ್ನು ತೋರಿಸ್ತೀನಿ ಬನ್ನಿ. ಶಂಖಪುಷ್ಪ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅದರಲ್ಲಿ ಟೀ ಮಾಡ್ಕೊಂಡು ಕುಡಿದ್ರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬ್ಲೂ ಕಲರ್ ಇರುತ್ತಲ್ಲ ಅದು, ಸುಮಾರು ಕಲರ್ ಬರುತ್ತೆ ಅದರಲ್ಲೂ, ವೈಟು, ಬ್ಲೂ ಎಲ್ಲ, ಇನ್ನು ಬೇರೆ ಕಲರ್ಸು ನಾನು ನೋಡಿರೋದು ಸದ್ಯ ಅವೆರಡೇ ಅಷ್ಟೇ. ಬನ್ನಿ ಟೀ ಮಾಡಿ ಚೆನ್ನಾಗಿರುತ್ತೆ. ಅಲ್ಲೊಂದು ಸ್ವಲ್ಪ ಸೊಪ್ಪು, ಫಸ್ಟು ಸೊಪ್ಪು ಕಿತ್ಕೊಂಡು ಆಮೇಲೆ ಶಂಖಪುಷ್ಪ ಕಿತ್ಕೊಂಡು ಬರೋಣ. ಸೊಪ್ಪೆಲ್ಲ ಚೆನ್ನಾಗಿ ಬಂದಿದೆ, ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಹಾಕಿದ್ದಾರೆ ಅಮ್ಮ. ಇವಾಗ ಈರುಳ್ಳಿ ಪೈಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಿತ್ಕೊಂಡ್ವಿ. ಈ ಗೊಬ್ಬರ ಹಾಕ್ತಾರಲ್ಲ, ಹಂಗಾಗಿ ಅದನ್ನು ಹೇಳಿದ್ನಲ್ಲ ಅಲ್ಲೇ ನಿಮ್ಮ ಜೊತೆ. ನಿಂಬೆಹಣ್ಣು ನೆನ್ನೆನೇ ಕಿತ್ಕೊಂಡು ಬಂದಿರೋ ಅಪ್ಪ, ಹಂಗಾಗಿ ನಿಂಬೆಹಣ್ಣು ಇವತ್ತೇನು ಸಿಕ್ಕಿಲ್ಲ. ಸೀಬೆ ಗಿಡನೂ ಅಷ್ಟೇ, ನಿಮಗೆ ಹೋದ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಅದೇ ಸೀಬೆ ಗಿಡ. ಎಷ್ಟೊಂದು ಒಂದು 100 ಸೀಬೆಕಾಯಿ ಬಿಟ್ಟಿದ್ವಂತೆ, ದಪ್ಪದು ಚೆನ್ನಾಗಿತ್ತಂತೆ. ನಮಗೆ ಅದೇನು ಸಿಕ್ಕೇ ಇಲ್ಲ ಸದ್ಯ. ನೆಕ್ಸ್ಟ್ ವರ್ಷಕ್ಕೆ ಸಿಗುತ್ತೆ. ನೀರು ಕಟ್ಟಿದ್ದೆಲ್ಲ ಆಯಿತು, ಬನ್ನಿ ಮೆಂತ್ಯ ಸೊಪ್ಪು ಬಿಡ್ಸಕ್ಕೆ ಹೋಗೋಣ. ಹೆಂಗಿದೆ ನಮ್ಮ ತೋಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೀಬೆಕಾಯಿ, ಕರಿಪಾಕು, ಕರ್ಬೇವಿನ ಸೊಪ್ಪು, ಹಣ್ಣಾಗೈತೆ ಕಣ್ರಿ ಕರ್ಬೇವಿನ ಸೊಪ್ಪು. ಇಂದು ಬೀಜ ಚೆನ್ನಾಗಿರುತ್ತೆ ಕರ್ಬೇವಿನ ಹಣ್ಣು. ಕರೆಪಾಕು ಅಂತಾರಲ್ವಾ. ಇದು ಸಬ್ಬಸಿಗೆ ಸೊಪ್ಪು, ಅದು ಮೆಂತ್ಯ ಸೊಪ್ಪು. ಸಬ್ಬಸಿಗೆ ಸೊಪ್ಪು ಅಂದರೆ ಹಿಂಗೆ ಇಷ್ಟೇ ಸಣ್ಣಗೈತೆ, ಬಂದೈತೆ ಮಂಗ. ಬಂದೈತೆ ಕಿತ್ಕ, ಅಲ್ಲಿ ಹೂವನೇ ಹೊಡಿತಾವಂತೆ, ಬಂದಿಲ್ವಂತೆ. ಹಂಗಲ್ಲ ಕಣ್ರಿ ಸೊಪ್ಪು ಕೀಳೋದು, ಪಾಲಕ್ ಸೊಪ್ಪಿದ್ದಲ್ವಾ. ಪ್ರಯೋಗಗಳು ನಡೀತಾ ಇದ್ದಾವೆ. ಇನ್ನು ಫಸ್ಟ್ನೇ ಸತಿ ನಾವು ಕೃಷಿ ಮಾಡ್ತಾ ಇರೋದು. ನೀವು ಈರುಳ್ಳಿ ಹಾಕ್ದಾಗ ಎಷ್ಟು ಚೆನ್ನಾಗಿ ಬಂದಿಲ್ವಂತಲ್ವಾ.
ಅದ್ರದ್ದೇನು ಇದಿಲ್ವಾ? ಯಾವ್ದು ಹಾಕಿರೋದು ಈರುಳ್ಳಿ ನೀವು? ಗಂಗಮ್ಮರು ಬಂದವ್ರೆ. ಗಂಗಕ್ಕ ಗಂಗಕ್ಕ ತೋಟದಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫೈನಲಿ. ಇವಾಗ ಸಂಜೆ ಅಲ್ವಾ, ಅಡುಗೆ ಮಾಡ್ತಾಯಿದ್ವಿ ರಾತ್ರಿಗೆ. ಇಲ್ಲಿ ಈರುಳ್ಳಿ ಪೈಪ್ ಕಿತ್ಕೊಂಡು ಬಂದಿದ್ವಲ್ಲ, ಅದ್ರದ್ದೇ ಗೊಜ್ಜು ಮತ್ತು ಅನ್ನ ಮುದ್ದೆ ಮಾಡ್ದು. ಇದು ಇಡ್ಲಿಗೆ ರುಬ್ಬಿಟ್ಟು ಅಲ್ಲ, ದೋಸೆಗೆ ನಾಳೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ. ಬೇಕಾದ್ರೆ ಡೀಟೇಲ್ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಈರುಳ್ಳಿ ಪೈಪು ಮತ್ತು ಕಾಬೂಲ್ ಕಡಲೆದು ಗೊಜ್ಜು ಥರ, ಗೊಜ್ಜೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.